ನಮಸ್ಕಾರ ಎಲ್ರಿಗೂ. ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಶುರುವಾಗಿರುವಂತಹ ಪ್ರೇಮ ಕಾವ್ಯ ಅನ್ನುವಂತಹ ಸೀರಿಯಲ್ ತಮಿಳಿನ ಸಿಂಧು ಭೈರವಿ ಅನ್ನುವಂತಹ ಸೀರಿಯಲ್ನ ರೀಮೇಕ್ ಆಗಿರುವಂಥದ್ದು. ಆದರೂ ಕೂಡ ಈ ಒಂದು ಸೀರಿಯಲ್ ಕನ್ನಡದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇದೆ. ಹಾಗೇನೆ ಈ ಒಂದು ಸೀರಿಯಲ್ನಲ್ಲಿ ಸಾಕಷ್ಟು ನಟನಾ ಬಳಗ ಇದ್ದು ಯಾವೆಲ್ಲ ಪಾತ್ರಗಳು ಇದ್ದಾವೆ, ಹಾಗೇನೆ ಆ ಪಾತ್ರಗಳನ್ನ ನಿರ್ವಹಿಸ್ತಾ ಇರುವಂತಹ ನಟ ನಟಿಯರ ನಿಜವಾದ ಹೆಸರೇನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದಾಗಿನೇ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಸೀರಿಯಲ್ ನಲ್ಲಿ ಮಹದೇವ ಅನ್ನುವಂತಹ ಪಾತ್ರ, ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ರಾಘು ಅವರು. ಇವರನ್ನ ನೀವು ಇದಕ್ಕೂ ಮೊದಲು ನಮ್ಮನೆ ಯುವರಾಣಿ ಸೀರಿಯಲ್ ನಲ್ಲಿ ನೋಡಿರಬಹುದು. ಇದರ ಜೊತೆಗೆ ಇವರು ಸಾಕಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ನಟನೆನ ಕೂಡ ಮಾಡಿದ್ದಾರೆ. ಆದ್ರೆ ಇವರಿಗೆ ತುಂಬಾನೇ ಒಳ್ಳೆಯ ಹೆಸರನ್ನ ತಂದುಕೊಟ್ಟಂತಹ ಸೀರಿಯಲ್ ಅಂತ ಹೇಳಿದ್ರೆ ಅದು ನಮ್ಮನೆ ಯುವರಾಣಿ ಅನ್ನುವಂತಹ ಸೀರಿಯಲ್. ಇದರಲ್ಲಿ ಇವರು ಸಾಕು ಅನ್ನುವಂತಹ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಬಟ್ ಇವಾಗ ಮಹದೇವನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಾವ್ಯ ಅವರ ಪಾತ್ರ, ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ನಟಿ ವೈಷ್ಣವಿ ಅವರು. ಇವರನ್ನ ನೀವು ಮಿಥುನ ರಾಶಿಯಲ್ಲಿ ನೋಡಿರಬಹುದು. ಮಿಥುನ ರಾಶಿ ಸೀರಿಯಲ್ ನಲ್ಲಿ ರಾಶಿ ಎನ್ನುವಂತಹ ಪಾತ್ರವನ್ನ ಇವರು ನಿರ್ವಹಿಸ್ತಾ ಇದ್ರು. ಇನ್ನು ಸೀರಿಯಲ್ನ ಮುಖ್ಯ ಭೂಮಿಕೆನಲ್ಲಿ ಕಾಣಿಸಿಕೊಂಡಿರುವಂತಹ ಇನ್ನೊಂದು ನಟ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಮ್ ಪಾತ್ರಧಾರಿ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ನಟ ವಿಕಾಸ್ ಅವರು. ಇನ್ನು ಇವರಿಗೆ ಜೋಡಿಯಾಗಿ ಪ್ರೇಮ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು ಪ್ರಿಯಾ ಜೆ ಆಚಾರ್ ಅವರು. ಇವರನ್ನ ಕೂಡ ನೀವು ಗಟ್ಟಿಮೇಳ ಅನ್ನುವಂತಹ ಸೀರಿಯಲ್ ನಲ್ಲಿ ನೋಡೇ ಇರ್ತೀರಾ. ಇದನ್ನ ಬಿಟ್ಟು ಕೂಡ ಬೇರೆ ಪ್ರೋಗ್ರಾಮ್ಗಳಲ್ಲೂ ಕೂಡ ನೀವು ಇವರನ್ನ ಅಬ್ಸರ್ವ್ ಮಾಡಿರಬಹುದು. ಇವರ ಬಗ್ಗೆ ಲೈಫ್ ಸ್ಟೈಲ್ ವಿಡಿಯೋ ಅತಿ ಶೀಘ್ರದಲ್ಲೇನೆ ಬರ್ಲಿಕ್ಕಿದೆ. ಸೊ ಆ ವಿಡಿಯೋಗೋಸ್ಕರ ವೇಟ್ ಮಾಡಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಾವ್ಯ ಮತ್ತು ಪ್ರೇಮ, ಇವರಿಬ್ಬರ ತಂದೆ ತಾಯಿಯ ಇನ್ಫಾರ್ಮೇಶನ್. ಇವರ ತಂದೆಯ ಪಾತ್ರ ಏನಿದೆ ಅದು ಸತ್ಯನಾರಾಯಣ ಅನ್ನುವಂತಹ ಪಾತ್ರವಾಗಿದ್ದು, ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಗಿರೀಶ್ ಜಟ್ಟಿ ಅವರು. ಇವರನ್ನ ನೀವು ಸಾಕಷ್ಟು ಸೀರಿಯಲ್ಗಳಲ್ಲಿ ನೋಡಿರಬಹುದು. ಹಾಗೇನೆ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಪಾಸಿಟಿವ್ ನೆಗೆಟಿವ್ ಎರಡೂ ರೀತಿಯಾದಂತಹ ಪಾತ್ರಗಳನ್ನ ನಿರ್ವಹಿಸಿರುವಂತಹ ಇವರು ಸಾಕಷ್ಟು ಅನುಭವ ಇರುವಂತಹ ಕಲಾವಿದ. ಇವಾಗ ಈ ಒಂದು ಸೀರಿಯಲ್ ನಲ್ಲೂ ಕೂಡ ಇವರು ನಟನೆನ ಮಾಡ್ತಾ ಇದ್ದಾರೆ. ಇನ್ನು ಇವರಿಬ್ಬರ ತಾಯಿಯ ಪಾತ್ರ ಅಂದ್ರೆ ಕಾವ್ಯ ಮತ್ತು ಪ್ರೇಮ ಅವರ ತಾಯಿಯ ಪಾತ್ರ ಯಾವುದು ಅಂತ ಹೇಳಿದ್ರೆ ಅದು ಶಾರದಾ ಅನ್ನುವಂತಹ ಪಾತ್ರ. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟಿಯ ಹೆಸರು ದಿವ್ಯಾ ಗೋಪಾಲ್ ಅನ್ನೋದಾಗಿರುವಂತದ್ದು. ಇವರನ್ನ ಕೂಡ ನೀವು ಸಾಕಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನೋಡಿರಬಹುದು. ಇತ್ತೀಚೆಗಂತೂ ಸಾಕಷ್ಟು ಸೀರಿಯಲ್ಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ. ಸೊ ನಿಮ್ಗೆ ಪರಿಚಯ ಇದ್ದೇ ಇರುತ್ತೆ. ಇವರು ನಟಿಸಿರುವಂತಹ ಮತ್ತೊಂದು ಸೀರಿಯಲ್ ಯಾವುದು, ನಿಮ್ಗೇನಾದ್ರೂ ನೆನಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮಹದೇವ ಅವರ ತಾಯಿಯ ಪಾತ್ರ ಅಂದ್ರೆ ಈ ಒಂದು ಪಾತ್ರದ ಹೆಸರು ಕಲ್ಯಾಣಿ ಅನ್ನೋದಾಗಿರುವಂತದ್ದು. ಈ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಸಂಗೀತ ಅನಿಲ್ ಅವರು. ಇವರನ್ನ ಕೂಡ ನೀವು ಸಾಕಷ್ಟು ಸೀರಿಯಲ್ಗಳಲ್ಲಿ ನೋಡಿರಬಹುದು ಮತ್ತು ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಇವರು ಈಗಾಗಲೇ ಕಾಣಿಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಡಾಕ್ಟರ್ ರಾಮ್ ಅವರ ತಾಯಿಯ ಪಾತ್ರ ಅಂದ್ರೆ ಈ ಒಂದು ಪಾತ್ರದ ಹೆಸರು ಮಹೇಶ್ವರಿ ಅನ್ನೋದಾಗಿರುವಂತದ್ದು. ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಲಕ್ಷ್ಮಿ ಸಿದ್ದಯ್ಯ ಅವರು. ಇವರನ್ನ ಕೂಡ ನೀವು ಸಾಕಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ನೋಡಿರಬಹುದು. ಪಾಸಿಟಿವ್ ಹಾಗೇನೆ ನೆಗೆಟಿವ್ ಎರಡೂ ರೀತಿಯಾದಂತಹ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಸೀರಿಯಲ್ ನಲ್ಲೂ ಕೂಡ ಇವರ ಪಾತ್ರ ತುಂಬಾನೇ ಅದ್ಭುತವಾಗಿದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮಹದೇವ ಅವರ ತಂಗಿಯ ಪಾತ್ರ, ಈ ಒಂದು ಪಾತ್ರದ ಹೆಸರು ಪಂಚಮಿ ಅನ್ನೋದಾಗಿದೆ. ಮಾತು ಬರದೇ ಇರುವಂತಹ ಒಂದು ಪಾತ್ರ ಇದಾಗಿರುವಂತದ್ದು. ಈ ಒಂದು ಪಾತ್ರವನ್ನ ತುಂಬಾನೇ ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ ನಟಿ ಶ್ರೇಯಾ ಅವರು. ಇವರ ಪೂರ್ತಿ ಹೆಸರು ಶ್ರೇಯಾ ಮಾಲತೀಶ್ ಅನ್ನೋದಾಗಿರುವಂತದ್ದು. ಇವರನ್ನ ನೀವು ಇದಕ್ಕೂ ಮೊದಲು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ನೋಡೇ ಇರ್ತೀರಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಡಾಕ್ಟರ್ ರಾಮ್ ಪಾತ್ರಧಾರಿಯ ತಂಗಿಯ ಪಾತ್ರ, ಈ ಒಂದು ಪಾತ್ರದ ಹೆಸರು ಪೂರ್ವಿ ಅನ್ನೋದಾಗಿರುವಂತದ್ದು. ಈ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಪೂಜಾ ಅವರು. ಇವರ ಪೂರ್ತಿ ಹೆಸರು ಪೂಜಾ ಕೊಟ್ಟೂರ್ ಅನ್ನೋದಾಗಿದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಾಮ್ ಅವರ ಮಾವನ ಪಾತ್ರ, ಈ ಒಂದು ಪಾತ್ರ ಏನಿದೆ ಸೊ ಇದು ವಿಲನ್ ಶೇಡ್ ಅನ್ನ ಹೊಂದಿರುವಂತಹ ಪಾತ್ರವಾಗಿದ್ದು, ಸೀರಿಯಲ್ ನಲ್ಲಿ ಈ ಒಂದು ಪಾತ್ರದ ಹೆಸರು ಕಿಟ್ಟಿ ಅನ್ನೋದಾಗಿದೆ. ಈ ಒಂದು ಕಿಟ್ಟಿ ಅನ್ನುವಂತಹ ವಿಲನ್ ಶೇಡ್ ಅನ್ನ ಹೊಂದಿರುವಂತಹ ಈ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಜೈ ಕ್ರಿಶ್ ಅವರು. ಇವರನ್ನ ಕೂಡ ನೀವು ಇದಕ್ಕೂ ಮೊದಲು ಸೀರಿಯಲ್ಗಳಲ್ಲಿ ನೋಡಿರಬಹುದು. ನೋಡಿದ್ರೆ ಅದನ್ನ ನೀವು ಮೆನ್ಷನ್ ಮಾಡಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಡಾಕ್ಟರ್ ರಾಮ್ ಅವರ ಗರ್ಲ್ ಫ್ರೆಂಡ್ ನ ಪಾತ್ರ, ಈ ಒಂದು ಪಾತ್ರವನ್ನ ಸ್ನೇಹ ಅಂತ ಗುರುತಿಸಲಾಗಿದೆ ಈ ಒಂದು ಸೀರಿಯಲ್ ನಲ್ಲಿ. ಬಟ್ ಇವರ ನಿಜವಾದ ಹೆಸರು ಶ್ವೇತಾ ಅನ್ನೋದಾಗಿದೆ. ಇವರನ್ನ ನೀವು ಇದಕ್ಕೂ ಮೊದಲು ದೊರೆಸಾನಿ ಸೀರಿಯಲ್ ನಲ್ಲಿ ನೋಡಿರಬಹುದು. ಅಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಶೇಡ್ ಅನ್ನ ಹೊಂದಿದ್ದಂತಹ ಪಾತ್ರವನ್ನ ನಿರ್ವಹಿಸಿದ್ರು ಇವರು. ಇವಾಗ ಈ ಒಂದು ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ.
ಡಾಕ್ಟರ್ ರಾಮ್ ಅವರ ಗರ್ಲ್ ಫ್ರೆಂಡ್ನ ಪಾತ್ರದಲ್ಲಿ. ಸೊ ಸ್ನೇಹ ಅನ್ನುವಂತಹ ಪಾತ್ರ ಇದಾಗಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಸೀರಿಯಲ್‌ನಲ್ಲಿ ನಟಿಸ್ತಾ ಇರುವಂತಹ ನಟ ನಟಿಯರ ನಿಜವಾದ ಹೆಸರುಗಳು. ಸೊ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ನಿಮಗೆ ಮುಂದೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು. ಇನ್ನು ಬಿಗ್ ಬಾಸ್‌ನ ಅಪ್ಡೇಟ್‌ಗಳಿಗಾಗಿ ನಾನು ನಿಮಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲೇನೆ ಹೇಳಿದ್ದೀನಿ. ಒಂದು ಹೊಸ ಚಾನಲ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ನೀವು ವಿಸಿಟ್ ಮಾಡಿ ಚೆಕ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.